ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟಿ ಪವಿತ್ರ ಗೌಡರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಯಾರಿವರು, ಎಲ್ಲಿಯವರು, ಹಿನ್ನೆಲೆ ಏನು, ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ ಹೇಗೆ, ಮದ್ವೆ ಬಳಿಕ ದೂರವಾಗಿದ್ ಹೇಗೆ ಅನ್ನೋ ಪ್ರಶ್ನೆಗಳು ಹಲವರನ್ನ ಕಾಡ್ತಿದೆ. ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸಂಜಯ್ ಸಿಂಗ್ ಯಾರು, ಎಲ್ಲಿಯವರು? ಫ್ರೆಂಡ್ಸ್, ಪವಿತ್ರ ಗೌಡರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು. ಅಲ್ಲಿನ ಗೋರಖ್ಪುರದವರು. ತಂದೆ ಕಾಂಟ್ರಾಕ್ಟರ್ ಆಗಿದ್ರಿಂದ ಇವರ ಕುಟುಂಬ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಶಿಫ್ಟ್ ಆಗ್ಬೇಕಾಗಿ ಬಂತು. ಸೊ ಸಂಜಯ್ ಸಿಂಗ್ ಬೆಳೆದಿದ್ದು, ಶಿಕ್ಷಣ ಪಡೆದಿದ್ದೆಲ್ಲ ವಿಶಾಖಪಟ್ಟಣಂನಲ್ಲೇ. ನಂತರ ಚೆನ್ನೈನಲ್ಲಿ ಟ್ರೈನಿಂಗ್ ಪಡೆದು 2005ರ ಆಸುಪಾಸಿನಲ್ಲಿ ಬೆಂಗಳೂರಿಗೆ ಬಂದ್ರು. ಇಲ್ಲಿನ ಪ್ರತಿಷ್ಠಿತ IBM ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಪವಿತ್ರ ಗೌಡ ಪರಿಚಯವಾಗಿದ್ ಹೇಗೆ, ಎಷ್ಟು ಕಾಲ ಲವ್ ಮಾಡಿದ್ರು ಗೊತ್ತಾ? IT ಕೆಲಸ ಮಾಡ್ತಿದ್ದ ಸಂಜಯ್ ಸಿಂಗ್ ವಾಸವಿದ್ದಿದ್ದು ಬೆಂಗಳೂರಿನ ಚಾಮರಾಜಪೇಟೆ ಸಮೀಪ ಎನ್ನಲಾಗುತ್ತೆ. ಪವಿತ್ರ ಗೌಡ ಕೂಡ ಇದೇ ಏರಿಯಾದಲ್ಲಿದ್ರು. ಒಂದೇ ಏರಿಯಾ ಆಗಿದ್ರಿಂದ ಪರಸ್ಪರ ಪರಿಚಯವಾಯ್ತು. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ನಂತರ ಪರಿಚಯ ಪ್ರೀತಿಯಾಗಿ ಬದಲಾಯ್ತು. ಹಾಗಂತ ವರ್ಷಾನುಗಟ್ಟಲೆ ಪ್ರೀತಿ ಮಾಡ್ಲಿಲ್ಲ. ಇವರದ್ದು ಕೆಲವೇ ತಿಂಗಳ ಲವ್. ಆಮೇಲೆ ಮದುವೆ ಮಾಡಿಕೊಳ್ಳಲು ಮುಂದಾದ್ರು. ಮದುವೆಗೆ 2 ಮನೆಯವರಿಂದ ಒಪ್ಪಿಗೆ. 2007ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿ. ಪ್ರೀತಿಯಲ್ಲಿ ಬಿದ್ದಿದ್ದ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ವಿಚಾರವನ್ನ ತಮ್ಮ ತಮ್ಮ ಮನೆಯಲ್ಲಿ ಹೇಳಿದ್ರು. 2 ಕುಟುಂಬದವರು ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ 2007ರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ರು. ಮದುವೆ ಬಳಿಕ ಪವಿತ್ರ ಗೌಡ ಮನೆಯವರು ಮತ್ತು ಸಂಜಯ್ ಸಿಂಗ್ ಮನೆಯವರ ಸಂಬಂಧ ಚೆನ್ನಾಗಿಯೇ ಇತ್ತು. ಈ ಜೋಡಿಗೆ 2009ರಲ್ಲಿ ಹೆಣ್ಣು ಮಗು ಜನಿಸ್ತು. ಅದಕ್ಕೆ ಖುಷಿ ಅಂತ ಹೆಸರಿಟ್ರು. ಚೆನ್ನಾಗಿದ್ದ ಸಂಸಾರದಲ್ಲಿ ಆಗಿದ್ದೇನು, ಡಿವೋರ್ಸ್ ಕೊಟ್ಟು ದೂರವಾಗಿದ್ಯಾಕೆ? ಆಗ್ಲೇ ಹೇಳಿದಂತೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಸಂಸಾರ ಚೆನ್ನಾಗೇ ನಡೀತಿತ್ತು. ಈ ನಡುವೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಪವಿತ್ರ ಗೌಡ ಮುಂದಾದ್ರು. ಮತ್ತೊಂದು ಕಡೆ IT ಪ್ರೊಫೆಷನಲ್ ಆಗಿದ್ದ ಸಂಜಯ್ ಸಿಂಗ್ ಕೂಡ ಬ್ಯುಸಿಯಾಗಿರ್ತಿದ್ರು. ಸೊ ಕಾಲಕ್ರಮೇಣ ಒಬ್ಬರಿಗೊಬ್ಬರು ಪರಸ್ಪರ ಟೈಮ್ ಕೊಡೋಕೆ ಆಗ್ಲಿಲ್ಲ. ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ರೀ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಜಗಳನೆ ಜಾಸ್ತಿ ಆಗ್ತಿತ್ತು. ಜೊತೆಗೆ ಚಿತ್ರರಂಗ ಬಿಡಲು ಪವಿತ್ರ ಗೌಡ ರೆಡಿ ಇರ್ಲಿಲ್ಲ. ಕೆಲಸ ಬಿಡಲು ಸಂಜಯ್ ಸಿದ್ಧವಿರ್ಲಿಲ್ಲ. ಕೊನೆಗೆ ಇದೆಲ್ಲ ಆಗಿ ಬರಲ್ಲ ಅನ್ಕೊಂಡ ಇಬ್ಬರು ಡಿವೋರ್ಸ್ ಪಡೆದು ದೂರವಾದ್ರು. ಮಗಳು ಖುಷಿ ಗೌಡ ತಾಯಿಯ ಕಸ್ಟಡಿಗೆ ಬಂದ್ರು. ಮಗಳನ್ನ ಪವಿತ್ರ ಗೌಡ ಚೆನ್ನಾಗಿ ನೋಡಿಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಸಂಜಯ್ ಸಿಂಗ್ಗೆ ಈಗಲೂ ಇದೆ. ಇದೆಲ್ಲವನ್ನ ಸ್ವತಃ ಸಂಜಯ್ ಸಿಂಗ್ ಹೇಳಿಕೊಂಡಿದ್ದಾರೆ. ಹೀಗೆ 2012ರಲ್ಲಿ ಬೆಂಗಳೂರು ಬಿಟ್ಟ ಸಂಜಯ್ ಸಿಂಗ್ ಸದ್ಯ ಹುಟ್ಟೂರಾದ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಪ್ರಕಾರ ಪವಿತ್ರ ಗೌಡ ಮೇಲ್ಮಧ್ಯಮ ವರ್ಗದವರಂತೆ, ಅಂದ್ರೆ ಸ್ವಲ್ಪ ಶ್ರೀಮಂತರಂತೆ. ಪವಿತ್ರಗೆ ಇಬ್ಬರು ಸಹೋದರರಿದ್ದಾರೆ. ದರ್ಶನ್ಗೆ ಪವಿತ್ರ ಗೌಡ ಹತ್ತಿರ. ಸಂಜಯ್ಗೆ ಗೊತ್ತಾಗಿದ್ದು ಯಾವಾಗ? 2012-13ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಪವಿತ್ರ ಗೌಡ ಕೆಲವೊಂದು ಸಿನಿಮಾಗಳನ್ನ ಮಾಡಿದ್ರು. ಈ ಟೈಮಲ್ಲೇ ನಟ ದರ್ಶನ್ ರ ಪರಿಚಯವಾಯ್ತು. ಇಬ್ಬರು ಪರಸ್ಪರ ಹತ್ತಿರವಾದ್ರು. ದರ್ಶನ್ ಜೊತೆ ಪವಿತ್ರ ಗೌಡ ಓಡಾಡ್ತಿದ್ದ ವಿಚಾರ ಸಂಜಯ್ ಸಿಂಗ್ಗೆ ಗೊತ್ತಾಗಿದ್ದು ಡಿವೋರ್ಸ್ ಆದ್ಮೇಲೆ. ವಿಚ್ಛೇದನಕ್ಕೂ ಮೊದಲು ಇಂತಹ ಯಾವ ವಿಚಾರವೂ ತನ್ನ ಗಮನಕ್ಕೆ ಬಂದಿರಲಿಲ್ಲ ಅಂತ ಸಂಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ನಟಿ ಪವಿತ್ರ ಗೌಡರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಯಾರು, ಎಲ್ಲಿಯವರು, ಹಿನ್ನೆಲೆ ಏನು, ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ ಹೇಗೆ, ಮದ್ವೆ ಬಳಿಕ ದೂರವಾಗಿದ್ಯಾಕೆ ಅನ್ನೋದು ಸೇರಿದಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.